ಬೆಂಗಳೂರು ಅಂದ ತಕ್ಷಣ ಇಲ್ಲಿ ಕೇವಲ ಕನ್ನಡಿಗರು ಮಾತ್ರ ಇಲ್ಲ, ಬೇರೆ ಬೇರೆ ಜನನೇ ಜಾಸ್ತಿ ಬರ್ತಾ ಇದ್ದಾರೆ. ಅದರಲ್ಲೂ ಆಂಧ್ರ, ತಮಿಳುನಾಡು, ಜೊತೆಗೆ ಮಹಾರಾಷ್ಟ್ರ, ಅದಾದ ನಂತರ ಕೇರಳ, ಅದರಲ್ಲೂ ನಮ್ಮ ಕರ್ನಾಟಕದ ಗಡಿ ಯಾವೆಲ್ಲ ರಾಜ್ಯಗಳು ಹಂಚ್ಕೊಂಡಿದ್ದಾವೋ ಆ ಜನ ಬೆಂಗಳೂರಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಈ ಬೆಂಗಳೂರಿನ ಒಂದು ಪ್ರದೇಶ ಅಥವಾ ಮಾರತ್ಹಳ್ಳಿಯಲ್ಲಿ ಮಿನಿ ಆಂಧ್ರನೇ ಸೃಷ್ಟಿಯಾಗಿಬಿಟ್ಟಿದೆಯಾ ಅನ್ನೋ ಒಂದು ಪ್ರಶ್ನೆ. ಇದನ್ನು ನಾವು ಹೇಳ್ತಾ ಇಲ್ಲ, ಸ್ವತಃ ಆಂಧ್ರದ ಯುವತಿ ಒಂದು ವಿಡಿಯೋ ಮಾಡಿದ್ದಾಳೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈಗ ಮಾರತ್ಹಳ್ಳಿಯಲ್ಲಿ 99% ಆಂಧ್ರದವರೇ ಇದ್ದೇವೆ ಆಕೆ ಹೇಳ್ಕೊಳ್ತಾಳೆ ವಿಡಿಯೋದಲ್ಲಿ. ಇಲ್ಲಿ ಆಂಧ್ರದವರೇ ಇರೋದ್ರಿಂದ ಇದು ಮಿನಿ ಆಂಧ್ರ. ರಾಯಲಸೀಮಾ ಪ್ರದೇಶದ ಅನಂತಪುರ ಜಿಲ್ಲೆಯ ಜನರೇ ಹೆಚ್ಚಿದ್ದಾರೆ. ಬೆಂಗಳೂರಿನ ಪ್ರದೇಶ ಅನ್ನೋದಕ್ಕಿಂತ ಮಿನಿ ಆಂಧ್ರ ಅನ್ನೋದೇ ಸೂಕ್ತ. ಯುವತಿ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕನ್ನಡಿಗರು ಗರಂ ಆಗ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ವಲಸೆ ನಿಯಂತ್ರಣ ಕಾಯ್ದೆ ಜಾರಿಗೆ ತರುವಂತೆ ಆಗ್ರಹಿಸಲಾಗಿದೆ. ಈಗ ಸಿಲಿಕಾನ್ ಸಿಟಿ ಜಾಗತಿಕ ಮಟ್ಟದಲ್ಲಿ ಬೆಳೀತಾ ಇದೆ. ಹೌದು, ಐಟಿ-ಬಿಟಿ ಕಂಪನಿಗಳು ಹೆಚ್ಚು ಜನರನ್ನ ಆಕರ್ಷಿಸ್ತಾ ಇದೆ. ಇದು ಓಕೆ, ಗಣನೀಯ ಪ್ರಮಾಣದಲ್ಲಿ ವಲಸಿಗರು ಆಗಮಿಸ್ತಾ ಇದ್ದಾರೆ. ಆಂಧ್ರದ ಯುವತಿಯ ಹೇಳಿಕೆ ಎಷ್ಟು ಸರಿ ಅಂತ ಈಗ ಪ್ರಶ್ನೆ ಎದ್ದಿರೋದು. ಈಕೆ ಹೇಳ್ತಾಳೆ, ಎಸ್, ಈ ವಿಡಿಯೋ ನೋಡ್ಬೋದು ನೀವು, ಮಿನಿ ಆಂಧ್ರನಾ ಇದು ಅಂತ ಹೇಳಿ ಪ್ರಶ್ನೆ ಮಾಡಿಕೊಳ್ಳುವಂತ ಪರಿಸ್ಥಿತಿ. ಈಗ ರಾಯಲಸೀಮಾ ಜನರೇ ಹೆಚ್ಚಾಗಿದ್ದೀವಿ, 99% ಜನ ಮಾರತ್ಹಳ್ಳಿಯಲ್ಲಿ ನಾವು ವಾಸ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ಪ್ರದೇಶ ಬೆಂಗಳೂರಲ್ಲ, ಮಿನಿ ಆಂಧ್ರ ಅಂತ ಹೇಳಿ ಅಕ್ಕ ಕರ್ಕೊಂಡಿದ್ದಾಳೆ. ನೋಡಿ ಆ ವಿಡಿಯೋನ. మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. గైస్, మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. గైస్, మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. గైస్, మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. గైస్, మారతల్లిని మినీ ఆంధ్ర ఇది ఎందుకంటారంటే ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಆಕೆ ಹೇಳ್ತಾ ಇರೋದು ನಿಜಕ್ಕೂ ಒಂದು ಲೆಕ್ಕದಲ್ಲಿ ಸರಿನೇ ಇದೆ. ಅಷ್ಟೊಂದು ಜನರನ್ನ ನಾವು ಬಿಟ್ಕೊಂಡ್ಬಿಟ್ಟಿದ್ದೀವಿ ಈಗ. ರಾಮ್, ಅದೇ ಈಗ ಕನ್ನಡಿಗರಿಗೆ ಮುಳುವಾಗ್ತಿದೆ ಅನ್ನುವಂತ ಒಂದು ಪ್ರಶ್ನೆ. ಯಾಕೆಂತಂದ್ರೆ ಬೆಂಗಳೂರು ಅಂತ ಬಂದಾಗ ಬೃಹದಾಕಾರವಾಗಿ ಬೆಳೆದಿರುವಂತಹ ನಗರ, ಜೊತೆಗೆ ಐಟಿ-ಬಿಟಿ ಕಂಪನಿಗಳು ಹೆಚ್ಚಿರೋದ್ರಿಂದ ಬೇರೆ ನಿರೀಕ್ಷೆ ಅಂತಾನೆ ಕೆಲಸವನ್ನ ಅರಿಸಿ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬರ್ತಾರೆ. ಆದ್ರೆ ಐಟಿ ಪ್ರಮುಖವಾಗಿ ಯುವತಿ ಮಾಡಿರುವಂತಹ ವಿಡಿಯೋ ಏನಿದೆ ಅದು ಮಾರತಹಳ್ಳಿ ಸಮೀಪ ಇರುವಂತದ್ದು. ಸಾಮಾನ್ಯವಾಗಿ ಮಾರತಹಳ್ಳಿ ಅಂತ ಬಂದಾಗ ಅಲ್ಲಿ ಐಟಿ-ಬಿಟಿ ಕಂಪನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು. ಹಾಗೇನೆ ಅಲ್ಲಿ ಐಟಿ-ಬಿಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಕರ್ನಾಟಕದವರು ಇರ್ತಾರೆ, ಆಂಧ್ರದವರು ಇರ್ತಾರೆ, ತಮಿಳುನಾಡವರು ಇರ್ತಾರೆ, ಬೇರೆ ಬೇರೆ ರಾಜ್ಯಗಳು ಕೂಡ ಇರ್ತಾರೆ. ಆದ್ರೆ ಆ ಯುವತಿ ಹೇಳಿಕೆ ವಿಡಿಯೋ ಏನಿದೆ ಅದರಲ್ಲಿ ಇಲ್ಲಿ ಮಾರತಹಳ್ಳಿಯನ್ನ ನಾವು ಬೆಂಗಳೂರಿನ ಪ್ರದೇಶ ಅನ್ನೋದಕ್ಕಿಂತ ಮಿನಿ ಆಂಧ್ರ ಅಂತ ಕರೆಯೋದು ಸೂಕ್ತ ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಕನ್ನಡಿಗರ ಒಂದ್ ರೀತಿ ಉದಾರ ಮನಸ್ಸೇನಿದೆಯಲ್ಲ, ಉದಾರವಾದಂತಹ ಒಂದು ಮನಸ್ಸೇ ಈ ರೀತಿಯಾದಂತಹ ಒಂದು ಬೇರೆ ರಾಜ್ಯದವರು ಬಂದು ಇಲ್ಲಿ ನಮ್ಮ ರಾಜ್ಯದ ಒಂದು ಭಾಗವನ್ನ ಇಲ್ಲ ಅದು ಆಂಧ್ರ ಮಿನಿ ಆಂಧ್ರ ಅಂತ ಹೇಳಿ ಕರೀಲಿಕ್ಕೆ ನಾವೇನೇ ಅದಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಟ್ಟಿದೀವ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಸಾಮಾನ್ಯವಾಗಿ ಆಕೆ ಹೇಳ್ತಾ ಇರುವಂತದ್ದು ನಿಜ. ಮಾರತಹಳ್ಳಿ ಸಮೀಪ 99% ಆಂಧ್ರ ಮಾತನಾಡುವಂತವ್ರು ಇದ್ದಾರೆ. ಜೊತೆಗೆ ರಾಯಲಸೀಮೆಯಿಂದ ಬಂದಂತಹ ಸಿಬ್ಬಂದಿನಲ್ಲಿ ಐಟಿ-ಬಿಟಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಆಂಧ್ರದವ್ರು ಹೆಚ್ಚಿದ್ದಾರೆ ಅಂತ ಹೇಳೋದನ್ನ ಬಿಟ್ಟು ಇದನ್ನ ಮಿನಿ ಆಂಧ್ರ ಅಂತ ಕರೆಯೋದೇ ಸೂಕ್ತ ಅಂತ ಹೇಳಿರುವಂತಹ ಹೇಳಿಕೆ ಇದೆಯಲ್ಲ, ಇದು ನಿರೀಕ್ಷೆ ಅಂತಾನೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಜೊತೆಗೆ ಈಗ ಈ ರೀತಿಯಾದಂತಹ ಒಬ್ರು ಆಂಧ್ರ ಅಂತಾರೆ, ಇನ್ನೊಬ್ರು ತಮಿಳುನಾಡಿಂದ ಮಿನಿ ತಮಿಳುನಾಡು ಅಂತ ಕರೆಯೋದು ಸೂಕ್ತ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸೊ ಈಗಲಾದ್ರೂ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ಸೊ ವಲಸೆ ನೀತಿ ಏನಿದೆಯಲ್ಲ ಆ ಒಂದು ನೀತಿಯನ್ನ ಜಾರಿ ತರಬೇಕು. ಜಾರಿ ತಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮನಸ್ಸಿಗೆ ಬಂದಂತೆ ಹೇಳಿಕೆಗಳನ್ನು ಕೊಡುವಂತಹ ವಿಚಾರಕ್ಕೆ ಬ್ರೇಕ್ ಬೀಳುತ್ತೆ ಅನ್ನುವಂತ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಪರ ವಿರೋಧನೂ ಕೂಡ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತ ಕೆಲಸ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಉಲ್ಲಾಸ್. ఇక్కడ 99.99